ನಮಸ್ತೆ ಗೆಳೆಯರೆ, ಯೂನಿವರ್ಸಲ್ ಆಟೋ ಗ್ಯಾಸಿಂದ ನಾನು ಇವತ್ತು ಮಾಹಿತಿ ಕೊಡ್ತಾ ಇರೋದು ಏನು ಅಂತಂದರೆ, ಎಲ್ಲೋ ಬೋರ್ಡ್ ಸೀರೀಸ್ದು ಅಂತ ನಾನು ಶುರು ಮಾಡ್ತೀನಿ. ಏನು ಗೊತ್ತಾ, ಏನು ಎಲ್ಲೋ ಬೋರ್ಡ್ ಸೀರೀಸ್ ಅಂತಂದರೆ, ಈ ಟ್ರಾಫಿಕ್ ಒಳಗಡೆ ತಲೆ ಕೆಟ್ಟೋಗುತ್ತೆ ಗಾಡಿ ಓಡಿಸಿ. ಯಾಕಂದರೆ ಬಿಸ್ನೆಸ್ಸೇ ಅದು, ಕೆಲಸನೇ ಅದು, ಡ್ಯೂಟಿ ಮಾಡಲೇಬೇಕು ಬೆಳಗಿನ ಸಂಜೆವರೆಗೂ. ಈ ಟ್ರಾಫಿಕಲ್ಲಿ ಓಡಿಸಿ ತಲೆ ಕೆಟ್ಟೋಗಿರುತ್ತಲ್ಲ, ಅದಕ್ಕೆಲ್ಲ ಒಂದು ಒಳ್ಳೆ ಆಪ್ಷನ್ ಅಂತ ಹೇಳ್ಬಿಟ್ಟು ನಾನು ಸಿಟಿ ಕ್ಲಚ್ ಅಂತೇಳಿ ತಂದೆ. ಕರೆಕ್ಟಾ? ನೋಡಿ, ಎಲ್ಲೋ ಬೋರ್ಡ್ ಅವ್ರಿಗೆ ತುಂಬ ಯೂಸ್ ಆಗುತ್ತೆ ಅಂತ ನಾನು ಹಿಂದೆ ವಿಡಿಯೋಗಳಲ್ಲಿ ಹಾಕಿದ್ದೆ. ನೋಡಿ, ಎಲ್ಲೋ ಬೋರ್ಡ್ ಅವ್ರು ಕೂಡ ಹಾಕ್ಸಿದ್ದಾರೆ. ಇದು ಮೊದಲನೇ ಗಾಡಿ. ಇನ್ನೊಂದು ಸರ್ಪ್ರೈಸ್ಗೆ ಏನು ಗೊತ್ತಾ ನಿಮಗೆ, ಇದೇ ವಿಡಿಯೋದಲ್ಲಿ ಟೋಟಲ್ 3 ಎಲ್ಲೋ ಬೋರ್ಡು, ಒಂದು ವೈಟ್ ಬೋರ್ಡ್ ನೋಡ್ಬೋದು. ಒಂದೇ ಸರಿ ಫಿಟ್ಟಿಂಗ್ ಎಲ್ಲನೂ. ಅಂದರೆ ನಾವು ಯಾವುದೇ ಯುದ್ಧ ಗೆಲ್ಲಲಿ, ಕೆಲಸ ಮಾಡಲಿ, ಟೂಲ್ಸ್ ಕರೆಕ್ಟಾಗಿದ್ದರೆ ಏನು ಬೇಕಾದ್ರೂ ಮಾಡ್ಬೋದು ಅಂತ ನಾನು ಹೇಳಿದ್ದೆ. ಕರೆಕ್ಟ್ ಅಲ್ವಾ? ಆ ಥರ ಇವರು ಕೂಡ ಅರ್ಥ ಮಾಡ್ಕೊಂಡಿದ್ದಾರೆ. ಇವ್ರು ಎಲ್ಲೋ ಬೋರ್ಡ್ ಅವರು ಕೂಡ ನಾನು ಹಾಕಿದ್ದೀನಿ. ಸಿಟಿ ಕ್ಲಚ್ ಬಗ್ಗೆ ಅದು ಕೂಡ ನಿಮಗೆ ತೋರಿಸ್ತೀನಿ. ಆಮೇಲೆ ಸುಮಾರು ಇವ್ರ ಹತ್ರ ಒಂದು 15 ಕಿಲೋಮೀಟ್ರ್ ಗಾಡಿ ಟ್ರಯಲ್ ಓಡಿಸಿದ್ದೀನಿ. ಆಮೇಲೆ ಮಾತಾಡಿಸ್ತಾ ಇದ್ದೀನಿ. ಓಕೆನಾ? ಇವ್ರನ್ನೂ ಕೂಡ ನೀವು ಮಾತಾಡಿಸ್ತೀನಿ, ನೀವು ನೋಡ್ಬೋದು ಅವ್ರ ಅನುಭವ ಏನು ಅಂತ ಹೇಳ್ಬಿಟ್ಟು. ಸರ್ ನಮಸ್ತೆ, ಆಪರ್ಚುನಿಟಿ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಫಿಟ್ಟಿಂಗಿಗೆ. ಆಮೇಲೆ ನಿಮ್ಗೊಂದು ಒಳ್ಳೆ ಆಪರ್ಚುನಿಟಿ ತಂದಿದ್ದೀನಿ. ಏನು ಅಂತಂದರೆ, ಸಿಟಿ ಒಳಗಡೆ ಮೇಲೆ ಟ್ರಾಫಿಕಲ್ಲಿ ನೀವು ಟೆನ್ಷನ್ ಮಾಡ್ಕೊಳಂಗಿಲ್ಲ. ಟೆನ್ಷನ್ ಇಲ್ಲ. ಒಳಗಡೆ ಬರ್ಬೇಕಾದ್ರೆ ಏನು ಸ್ಮೂತ್ ಆಗಿದೆ ಅಂದರೆ ಕ್ಲಚ್ಚು, ನನಗೆ ಲೆಫ್ಟ್ ಕಾಲಲ್ಲಿ ಫುಲ್ ಫ್ರೀ ಇದೆ. ಫುಲ್ ಫ್ರೀ ಅಲ್ಲ, ಫುಲ್ ಫ್ರೀ ಅಲ್ಲ, ನೀವು ಟಚ್ ಮಾಡಂಗೇ ಇಲ್ಲ. ಆ್ಯಕ್ಚುಲಿ ಟ್ರಾಫಿಕಲ್ಲಿ ಸ್ಲೋ ಮೂವಿಂಗಲ್ಲಿ ಯಾವ ಥರ ಹೋಗುತ್ತೆ? ಸ್ಲೋ ಮೂವಿಂಗಲ್ಲಿ ಗಾಡಿ ಆಫ್ ಆಗಲ್ಲ. ಬ್ರೇಕ್ ಬಿಟ್ರೆ ಮುಂದಕ್ಕೆ ಮೂವ್ ಆಗ್ತಾರೆ. ಬ್ರೇಕ್ ಇಟ್ಕೊಂಡ್ರೆ ಹೋಗ್ತದೆ, ನಿಂತ್ಕೊಳ್ಳುತ್ತೆ. ಎಷ್ಟು ಲೀಟರ್ ಕೊಟ್ಟರೆ ಸ್ಪೀಡ್ ಹೋಗುತ್ತೆ. ಗೇರ್ ಚೇಂಜ್ ಮಾಡ್ಲೇಬೇಕು ನೀವು. ಕರೆಕ್ಟಾ? ಗೇರ್ ಚೇಂಜ್ ಮಾಡಿ. ಟ್ರಾಫಿಕ್ ಅಲ್ಲಿ, ಸ್ಲೋ ಮೂವಿಂಗ್ ಟ್ರಾಫಿಕ್ ಅಲ್ಲಿ ಆಫ್ ಕ್ಲಚ್ ಎಲ್ಲ ಹೆಂಗ್ ಮೇಂಟೈನ್ ಆಗ್ತಾ ಇದೆ? ಸೂಪರ್ ಮೇಂಟೈನ್ ಆಗ್ತಾ ಇದೆ. ಏನಾರ ಫೀಲ್ ಆಗ್ತಾ ಇದೆಯಾ? ಏನು ಫೀಲ್ ಆಗ್ತಾ ಇಲ್ಲ. ಆಟೋಮೆಟಿಕ್ ಹೆಂಗ್ ಓಡಿಸ್ತೀವಿ ಅದೇ ಫೀಲಿಂಗ್ ಇದೆ. ಸೇಮ್ ಬಟ್ ಗೇರ್ ಮಾತ್ರ ಚೇಂಜ್ ಮಾಡ್ಕೊಳ್ಳೇಬೇಕು. ಹಂಗಾರೆ ಇನ್ಮೇಲೆ ನೀವು ಡೈಲಿ ಒಂದು 2-3 ಡ್ಯೂಟಿ ಎಕ್ಸ್ಟ್ರಾ ಮಾಡ್ತೀರಾ ಈಗ? ಮಾಡ್ಕೊಳ್ಳೋದೇ. ಯಾಕಂದ್ರೆ ಟೆನ್ಷನ್ ಇಲ್ವಲ್ಲ. ಹೌದು, ಹಂಗಾಗಿ ಕರೆಕ್ಟ್. ಈ ವಿಡಿಯೋ ನೋಡ್ತಿರುವಂಥ ಎಲ್ಲೋ ಬೋರ್ಡ್ ಅವ್ರಿಗೆ ಹಾಕ್ಬೋದು. ಆಮೇಲೆ ಬೆಂಗಳೂರು ಸಿಟಿಯಲ್ಲಿ ಸಿಕ್ಕಾಪಟ್ಟೆ ಡ್ಯೂಟಿ ಮಾಡೋರು, ಓಡಾಡೋರಿಗೆ ನೀವೇನು ಹೇಳಕ್ಕೆ ಇಷ್ಟಪಡ್ತೀರಾ? ಸಿಟಿ ಕ್ಲಚ್ ಹಾಕ್ಸ್ಕೊಳ್ಳಿ, ಟೆನ್ಷನ್ ಇಲ್ದಂಗೆ ಮನೆ ತಲುಪ್ಕೊಳ್ಳಿ. ಟೆನ್ಷನ್ ಇಲ್ದಂಗೆ ಡ್ಯೂಟಿ ಮಾಡ್ಬೋದು ಅಂತ ಹೇಳ್ತಾ ಈ ವಿಡಿಯೋದಲ್ಲಿ ತಿಳಿಸ್ತಾ ಇದ್ದೀರಾ ಅಲ್ವಾ? ಥ್ಯಾಂಕ್ ಯು. ನೋಡಿ, ನಿಮಗೆ ಸೌಂಡು ಜಾಸ್ತಿ ಡಿಸ್ಟರ್ಬ್ ಆಗ್ತಾ ಇರ್ಬೋದು. ಯಾಕೆಂದರೆ ನಾನು MG ರೋಡ್ ಅನಿಲ್ ಕುಂಬ್ಳೆ ಸರ್ಕಲಲ್ಲಿ ವಿಡಿಯೋ ಮಾಡ್ತಾ ಇದ್ದೇನೆ. ಹಂಗಾಗಿ ನಿಮ್ಗೆ ಗೊತ್ತಲ್ಲ, ಬೆಂಗಳೂರು ಟ್ರಾಫಿಕಲ್ಲಿ ಆರನ್ನು ಹೊಡಿತಾ ಇರ್ತಾನೆ, ಕ್ರೌಡ್ ಮಾಡ್ತಾನೆ ಇರ್ತಾರೆ. ಹಂಗಾಗಿ ನಿಮಗೆ ಡಿಸ್ಟರ್ಬ್ ಆಗ್ಬೋದು. ಸಾರಿ, ಅರ್ಥ ಮಾಡ್ಕೊಳ್ಳಿ. ನೋಡಿ, ಎಲ್ಲೋ ಬೋರ್ಡ್ ಗಾಡಿಯವ್ರಿಗೆ ಈ ಸಿಟಿ ಕ್ಲಚ್ ಎಷ್ಟು ಯೂಸು ಅಂದರೆ, ಇವರೇ ಶಾಕ್ ಆಗ್ಬಿಟ್ರು. ಟಿನ್ ಫ್ಯಾಕ್ಟ್ರಿ ಟ್ರಾಫಿಕಲ್ಲೂ ಬಂದ್ರಿ. ಹೌದು, ಟಿನ್ ಫ್ಯಾಕ್ಟ್ರಿ ನಿಮಗೆಲ್ಲ ಗೊತ್ತೇ ಇರ್ತದೆ ಏನು ಜಾಮ್ ಇರುತ್ತೆ ಅಂತ ಅಲ್ವಾ? ಅಲ್ಲಿಂದ ಅಂತೂ ಈ MG ರೋಡಲ್ಲಿ ಕೇಳಂಗೆ ಇಲ್ಲ ಆ ಟ್ರಾಫಿಕ್. ಎಲ್ಲಾದ್ರೂ ನೀವು ಕ್ಲಚ್ ಟಚ್ ಮಾಡಿದ್ರ? ಏನಿಲ್ಲ, ಆರಾಮಾಗಿ ಹೋಗ್ತಾ ಇದೆಯಾ? ಆರಾಮಾಗಿ ಮೂವ್ ಆಗ್ತಿದೆ ಗಾಡಿ. ನಿಮ್ಗೆ ಓಕೆ ಆಯ್ತಾ? ಸ್ಯಾಟಿಸ್ಫೈಡ್. ಥ್ಯಾಂಕ್ ಯು. 100%. ನೋಡಿ, ಯಾವ ಥರ ಫಿಟ್ಟಿಂಗ್ ಬರುತ್ತೆ ಅಂತ ನಿಮಗೆ ತೋರಿಸ್ತೀನಿ, ನೀವು ನೋಡ್ಬೋದು. ಇದು ಟ್ರೈಬರ್ ಗಾಡಿ ವಿತ್ CNG ಗಾಡಿ. ತಿಳ್ಕೊಳ್ಳಿ, ಪೆಟ್ರೋಲ್ ಇರಲಿ, ಡೀಸೆಲ್ ಇರಲಿ, CNG ಇರಲಿ, ಯಾವುದೇ ಗಾಡಿ ಇದ್ರೂ ಆಟೋ ಕ್ಲಚ್ ಹಾಕೋಬೋದು ಅಂತ ಹೇಳ್ತಾ ಈ ವಿಷಯ ತಿಳಿಸ್ತಾ ಇದ್ದೀನಿ. ಸರ್ ಒಂದು ಸ್ವಲ್ಪ ಕೀ ಕೊಡಿ ಸರ್. ನೋಡಿ, ಆನ್ ಮಾಡಿದ ತಕ್ಷಣ ಆಫ್ ಕ್ಲಚ್ ಆಗ್ಬಿಡುತ್ತೆ. ಓಕೆನಾ? ನೋಡಿ, ಇಲ್ಲಿ ಸೆನ್ಸರ್ ಕೊಟ್ಟಿರ್ತೀವಿ, ಈ ಥರ ಸೆನ್ಸರ್ ಒಂದು. ನೋಡಿ, ಆ ಸೆನ್ಸರು ಮತ್ತು ಕ್ಲಚ್ ಪೆಡಲ್ ಎರಡು ಒತ್ತರಲ್ಲೇ ತೋರಿಸ್ತೀವಿ. ನೋಡಿ, ಟಚ್ ಮಾಡ್ತಿದ್ದಂಗೆ ಫುಲ್ ಕ್ಲಚ್ ಅಪ್ಲೈ ಆಗುತ್ತೆ. ನೀವು ಕಾಲಲ್ಲಿ ಏನು ಒತ್ತಬೇಕು ಅಂತಿರಲ್ಲ, ಅವಾಗ ಈ ಸೆನ್ಸರ್ ಟಚ್ ಮಾಡಿದ್ರೆ ಸಾಕು ಕ್ಲಚ್ ಅಪ್ಲೈ ಆಗುತ್ತೆ. ಗೇರ್ಗೆ ಹಾಕಿ ಬಿಡಿ, ಅದ್ರ ಪಾಡಕ್ಕೆ ಅದು ಹೋಗ್ತಾ ಇರುತ್ತೆ. ಟ್ರಾಫಿಕಲ್ಲೆಲ್ಲ ಹೆಂಗೆ ಗೊತ್ತಾ, ಬ್ರೇಕ್ ಇಟ್ಕೊಂಡ್ರೆ ನಿಂತ್ಕೊಳ್ಳುತ್ತೆ, ಬ್ರೇಕ್ ಬಿಟ್ಟರೆ ತಾನಾಗೆ ಮೂವ್ ಆಗ್ತಾ ಇರುತ್ತೆ. ಈ ಥರ ಸಿಸ್ಟಮ್ ಇದು. ನೀವು ಅಷ್ಟೇ ಸಿಟಿ ಕ್ಲಚ್ ಹಾಕಿಸ್ಕೊಳ್ಳಿ. ನಿಮ್ಮ ಒರಿಜಿನಾಲಿಟಿ ಯಾವುದೂ ಕೂಡ ನಾವು ಆಲ್ಟ್ರೇಷನ್ ಮಾಡಲ್ಲ, ತೊಂದರೆ ಮಾಡಲ್ಲ. ಬರೀ ಈ ಥರ ಒಂದು ಲಾಕ್ ಹಾಕಿರ್ತೀವಿ. ಪ್ಲಸ್ಸು ಇಲ್ಲಿ ನಿಮಗೆ ಕಾಣ್ತಾ ಇದೆ ನೋಡಿ, ಈ ಥರ ಡಬ್ಬ ಒಂದಿರುತ್ತೆ, ಈ ಥರ ಮೋಟ್ರ್ ಒಂದಿರುತ್ತೆ. ಆಮೇಲೆ ಇನ್ನೊಂದೇನು ಗೊತ್ತಾ, ಇದು ಫ್ಯೂಚರಲ್ಲಿ ಬೇರೆ ಯಾವುದೇ ಮ್ಯಾನ್ಯುಯಲ್ ಗಾಡಿ ತೊಗೊಂಡ್ರು ಅದು ಕೂಡ ಟ್ರಾನ್ಸ್ಫರ್ ಮಾಡ್ಕೋಬೋದು. ಚಿಕ್ಕ ಗಾಡಿ ಆಗಲಿ, ದೊಡ್ಡ ಗಾಡಿ ಆಗಲಿ, ಬಸ್ಸು, ಲಾರಿ ಎಲ್ಲದಕ್ಕೂ ಆಗುತ್ತೆ. ಯಾವ ಗಾಡಿ ಮಾಡಿಕೊಂಡ್ರು ನಾವು ಫಿಟ್ ಮಾಡಿಕೊಡ್ತೀವಿ ಅಂತ ಹೇಳ್ತಾ ಈ ವಿಡಿಯೋದಲ್ಲಿ ತಿಳಿಸ್ತಾ ಇದ್ದೀನಿ. ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಫಾಲೋ ಮಾಡಿ ಅಂತ ಹೇಳ್ತಾ, ನಾನು ಆವಾಗಲೇ ಬೋರ್ಡಲ್ಲಿ ತೋರಿಸಿರುವಂಥ ನಂಬರ್ಗೆ ಕಾಲ್ ಮಾಡ್ಕೊಳ್ಳಿ, ಮಾಹಿತಿ ತಗೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋ ಮುಗಿಸ್ತೀನಿ. ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ. ಓಕೆ, ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್. ನಮಸ್ತೆ ಗೆಳೆಯರೆ, ಯೂನಿವರ್ಸಲ್ ಆಟೋ ಗ್ಯಾಸಿಂದ ನಾನು ಇವತ್ತು ತೋರಿಸ್ತಾ ಬಂದ್ಬಿಟ್ಟು
ETS ಗಾಡಿಯಲ್ಲಿ ಸಿಟಿ ಕ್ಲಚ್ ಹಾಕಿರೋ ಡೀಟೇಲ್ಸು. ಇದು ಡೀಸೆಲ್ ಗಾಡಿ. ಆ್ಯಕ್ಚುಲಿ ಡೀಸೆಲ್ ಗಾಡಿಗೆ CNG ಆಫೀಸಲ್ಲಿ ಏನು ಕೆಲಸ ಅಂತ ಅನ್ಕೋಬೇಡಿ. ಸಿಟಿ ಕ್ಲಚ್ ಹಾಕಿರೋದು, ಓಕೆನಾ. ಇಷ್ಟು ದಿನ ಡೀಸೆಲ್ ಗಾಡಿಯವ್ರು ನೋಡಿ ನಮಗೇನು ಬೆನಿಫಿಟ್ ನಾವು ಮಾಡಿಸುವಂಥ ಕೆಲಸ ಏನು ಇರಲಿಲ್ಲ ಅಂತ ಅನ್ಕೊಳ್ತಾ ಇದ್ರು. ಈಗ ಡೀಸೆಲ್ ಗಾಡಿಯವ್ರಿಗೂ ಒಂದು ಆಪ್ಷನ್ ಇದೆ ನಮ್ಮಲ್ಲಿ, ಏನು ಅಂದರೆ ಸಿಟಿ ಕ್ಲಚ್ ಹಾಕ್ಕೊಡೋದು, ಓಕೆನಾ. ಇದ್ರ ಬಗ್ಗೆ ವಿಡಿಯೋ, ಓಕೆನಾ. ಹಾಗೆ ವಿಡಿಯೋ ನೋಡ್ತಾರೆ ಕಂಟಿನ್ಯೂ. ನಿಮಗೆ CNG ಬಗ್ಗೆ ಏನೇ ಮಾಹಿತಿ ಬೇಕಂದ್ರು ಮಹದೇವಪುರ, ನಾಗರಬಾವಿ, ಬೇರೆ ಬೇರೆ ಕಡೆ ಕೂಡ ಬ್ರಾಂಚಸ್ ಬರ್ತದೆ. ಎಲ್ಲಿ ಬೇಕಾದ್ರೆ ಫಿಟ್ಟಿಂಗ್ ಮಾಡಿಸಿ, ಎಲ್ಲಿ ಬೇಕಾದ್ರೆ ಸರ್ವಿಸ್ ತೊಗೋಬೋದು ಅಂತ ವಿಡಿಯೋ ಶುರು ಮಾಡ್ತಾಯಿದ್ದೀನಿ. ಸಿಟಿ ಕ್ಲಚ್ ಬಂದ್ಬಿಟ್ಟು ಓನ್ಲಿ ಮಹದೇವಪುರ ಬ್ರಾಂಚಲ್ಲಿ ಮಾತ್ರ ನಾವು ಮಾಡೋದು. ಹಂಗಾಗಿ ನಿಮಗೂ ಏನಾದ್ರು ಸಿಟಿ ಕ್ಲಚ್ ಬೇಕಂತಂದರೆ ಮಹದೇವಪುರಕ್ಕೆ ಬನ್ನಿ, ಫಿಟ್ ಮಾಡಿಸ್ಕೊಳ್ಳಿ ಅಥವಾ ನನಗೆ ಫೋನ್ ಮಾಡ್ಕೊಳ್ಳಿ ಅಂತ ವಿಡಿಯೋ ಶುರು ಮಾಡ್ತಾಯಿದ್ದೀನಿ. ನೋಡ್ಬೋದು ನೀವು ಇಲ್ಲಿ ನೋಡಿ. ವೆಹಿಕಲಲ್ಲಿ ಏನೂ ಮಾಡಿಫಿಕೇಷನ್ ಇರಲ್ಲ. ಆಮೇಲೆ ಗಾಡಿ ಡ್ರೈವರ್ ಕೂಡ ಒಂದು 2 ಮಾತು ಮಾತಾಡ್ತಾರೆ, ನೀವು ನೋಡ್ಬೋದು. ಇವ್ರು ನೋಡಿ, ನಾನು ಹೇಳ್ತೇನೆ ನೋಡಿ. ಫಸ್ಟ್ ಫಿಟ್ಟಿಂಗು ಈ ಥರ ಬರುತ್ತೆ, ಇಷ್ಟೇ ನೋಡಿ. ಇದು ಸಿಂಪಲ್ ಕ್ಲಚ್ಗೊಂದು ಆ್ಯಡ್ ಮಾಡಿರ್ತೀವಿ. ಕೆಳಗಡೆ ಒಂದು ಡಿವೈಸ್ ಇಲ್ಲಿ ಕಾಣ್ತಿದೆ ನೋಡಿ, ಈ ಥರ ಬಾಕ್ಸು, ಒಂದು ಸೆಟ್ ಆಫ್ ಬಾಕ್ಸ್ ಇಲ್ಲಿದೆ ನೋಡಿ. ಇದು ಈ ಥರ ಒಂದು ಬಾಕ್ಸ್ ಬರುತ್ತೆ ಅಷ್ಟೇ ನೋಡಿ. ಸಿಟಿ ಕ್ಲಚ್ ಸೆಟಪ್ ಮಾಡೋ ಬಾಕ್ಸ್ ಒಂದು, ಆಮೇಲೆ ಈ ಥರದೊಂದು ಮಿಷನ್ನು, ಆಮೇಲೆ ಇಲ್ಲಿ ಕಲೆಕ್ಷನ್ನು, ಆಮೇಲೆ ಗೇರ್ ಲಿವರ್ ಮೇಲೆ ಒಂದು ನಾಬು ನೀವು ಇಲ್ಲಿ ನೋಡ್ಬೋದು ನೋಡಿ. ಈ ಥರ ನಾಬು ಇಷ್ಟೇ, ಬೇರೆ ಇನ್ನೇನು ಬರಲ್ಲ ಈ ಗಾಡೀಲಿ, ಓಕೆನಾ. ಸಿಟಿ ಕ್ಲಚ್ ಅಂದರೆ ಗಾಡೀಲಿ ವೆಹಿಕಲ್ ಆಲ್ಟ್ರೇಷನು ಮತ್ತೊಂದು ಅವೆಲ್ಲ ಏನೂ ಇಲ್ಲ ನೋಡಿ. ಇಲ್ಲಿ ಆನ್ ಮಾಡ್ಕೊಂಡ್ರೆ ಸಿಟಿ ಕ್ಲಚ್ ಆನ್ ಆಗುತ್ತೆ, ಆಫ್ ಮಾಡ್ಕೊಂಡ್ರೆ ಮ್ಯಾನ್ಯಲ್ಲು, ಕಾಲಲ್ಲೇ ತುಳಿದ್ಬಿಟ್ಟು ಆಪ್ರೇಟ್ ಮಾಡೋ ಥರ ಅಷ್ಟೇ. ಹಾಗೆ ಬೇರೆ ಇನ್ನೇ ಇಲ್ಲ ನೋಡಿ. ಒಂದು 4-5 ಕಿಲೋಮೀಟ್ರ್ ಡ್ರೈವರ್ ಓಡಿಸೋರು ಏನಂತಾರ ಅಣ್ಣ ನಮಸ್ತೆ. ನಮಸ್ತೆ ಅಣ್ಣ. ಈಗ ಒಂದು 4-5 ಕಿಲೋಮೀಟ್ರ್ ಗಾಡಿ ಓಡಿಸ್ರಿ ಎಲ್ಲಿ, ಅದು ನಮ್ಮ ವೈಟ್ ಫೀಲ್ಡ್ ಟ್ರಾಫಿಕಲ್ಲಿ ಹೆಂಗಿದೆ? ಹಾಂ, ಚೆನ್ನಾಗಿದೆ. ಏನು ಹೇಳ್ತೀರಾ ಬೇರೆಯವ್ರಿಗೆಲ್ಲ? ನೀವು ಹಾಸ್ಕೊಳ್ಳಿ ಬನ್ನಿ. ಹಾಂ, ತುಂಬ ಚೆನ್ನಾಗಿದೆ, ಆರಾಮಾಗಿದೆ, ಕಾಲು ನೋವೇನಿಲ್ಲ. ಹೌದು. ಈಗ ಮೊದಲು ನೀವು ಹಳೆ ETS ಸಿಕ್ಕಿದ್ರಿ, ಆ ಗಾಡಿನ ಕೊಟ್ಬಿಟ್ಟು ಪ್ಲಾಟಿನಮ್ ತೊಗೊಂಡಿದ್ದು ಏನಕ್ಕೆ? ಕ್ಲಚ್ ಸ್ವಲ್ಪ ಸ್ಮೂತ್ ಇರುತ್ತೆ, ಆದ್ರೂ ಈ ಟ್ರಾಫಿಕಲ್ಲಿ ಮಾಡೋಕ್ಕಾಗ್ತಾ ಇಲ್ಲ. ಇದು ಕೂಡ ಆಗಲಿಲ್ಲ ಅಲ್ವಾ? ಆಮೇಲೆ ಇದನ್ನು ಮಾರ್ಬಿಟ್ಟು ಆಟೋಮೆಟಿಕ್ ತೊಗೋಬೇಕು ಅಂತ ಪ್ಲ್ಯಾನ್ ಮಾಡಿದ್ರಲ್ವಾ? ಅಷ್ಟೊತ್ತಿಗೆ ನಾವು ವಿಡಿಯೋ ನೋಡ್ಬಿಟ್ಟು ಯಾರೋ ಮೆಕ್ಯಾನಿಕ್ ಹೇಳಿದಕ್ಕೆ ಅಯ್ಯೋ ಇಲ್ಲೊಂದು ಥರ ಇದೆ ನೋಡಿ ಅಂತ ತೋರಿಸಿದಕ್ಕೆ ಅವಾಗ ನೀವು ನೋಡ್ಬಿಟ್ಟು ಮಾಡ್ತೀರಲ್ವಾ? ಅಲ್ವಾ? ಆ್ಯಕ್ಚುಲಿ ಇದ್ದಿದ್ದು ETSನ ಸೇಲ್ ಮಾಡಿದ್ದೆ ಕ್ಲಚ್ ತುಳಿಯೋಕ್ಕಾಗಲ್ಲ ಅನ್ನೋ ಉದ್ದೇಶಕ್ಕೆ. ಪ್ಲಾಟಿನಮ್ ತೊಗೊಂಡಿದ್ದೇನೋ ಸ್ವಲ್ಪ ಸ್ಮೂತ್ ಇದೆ ಅಂತ ಅಲ್ವಾ? ಅದು ಕೂಡ ನಿಮಗೆ ಈ ಟ್ರಾಫಿಕಲ್ಲಿ ಬೇಜಾರಾಗೋಗಿತ್ತು. ಇವಾಗ ಹೆಂಗಿದೆ? ಈಗ ಆಲ್ರೆಡಿ ಟ್ರಾಫಿಕಲ್ಲಿ ಓಡಿಸಿದ್ವಿ, ಹಳ್ಳಗುಂಡಿಲಿ ಓಡಿಸಿದ್ವಿ, ಆಮೇಲೆ ಟೋಟಲ್ 5 ಜನ ಕುಂತಿದ್ವಿ, ACಯಲ್ಲೂ ಓಡಿಸಿದ್ವಿ. ಯಾವ ಥರ ಅನ್ನಿಸ್ತು? ಚೆನ್ನಾಗಿದೆ. ಇವಾಗ ಆರಾಮಾಗಿ ಓಡಿಸ್ಬೋದಾ ಟ್ರಾಫಿಕಲ್ಲಿ? ಮಾಡೋಕ್ಕೆ ಮಜಾ ಬರುತ್ತೆ, ಮಜಾ ಬರುತ್ತೆ, ಬೇಜಾರಾಗಲ್ಲ ಅಲ್ವಾ? ಹಂಗೆ ನಿಜವಲ್ಲ. ಥ್ಯಾಂಕ್ ಯು ಆಪರ್ಚುನಿಟಿ ಕೊಟ್ಟಿದ್ದಕ್ಕೆ, ಥ್ಯಾಂಕ್ ಯು ಫೀಡ್ಬ್ಯಾಕ್. ಓಕೆ ನೋಡಿ, ಹಂಗೆ ಇದೇನು ಗೊತ್ತಾ, ಈ ಕ್ಲಚ್ ಒಂದು ಹಾಕಿಸ್ಕೊಂಡ್ರೆ ನೀವು ಈ ಗಾಡಿಯಿಂದ ಈಗ ನೋಡಿ ಸ್ವಲ್ಪ ದಿನ ಆದಮೇಲೆ ಈ ಗಾಡಿ ಚೇಂಜ್ ಮಾಡ್ತೀರಾ ಅಂತ ಇಟ್ಕೊಳ್ಳಿ, ಸೀದಾ ಈ ಡಿವೈಸ್ನ ಬಿಚ್ಚಿ ಆ ಗಾಡೀಲಿ ಫಿಟ್ ಮಾಡ್ಕೋಬೋದು. ನೀವು ಯಾವುದೇ ಗಾಡಿ ಬೇಕಾದ್ರೆ ಚೇಂಜ್ ಮಾಡ್ಕೋಬೋದು ಅಂತ ಹೇಳ್ತಾ ಈ ವಿಡಿಯೋದಲ್ಲಿ ತಿಳಿಸ್ತಾ ಇದ್ದೀನಿ. ವಿಡಿಯೋ ನೋಡಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇವತ್ತು ಇನ್ನೊಂದು ಗಾಡಿ ಫಿಟ್ ಆಗ್ತಾಯಿದೆ, ಮತ್ತೊಂದು ಗಾಡಿ ಹೊರಗಡೆ ಇದೆ. ಎಲ್ಲ 3 ಇವತ್ತೇ ಫಿಟ್ ಮಾಡಿ ಎಲ್ಲ ಒಂದೇ ವಿಡಿಯೋ ಅಪ್ಲೋಡ್ ಮಾಡ್ತೀನಿ. ಕಂಟಿನ್ಯೂ ನೋಡ್ತಾ ಇರಿ, ಓಕೆನಾ. ಬಾಯ್ ಫಾರ್ ವಾಚಿಂಗ್. ಹಲೋ, ನಾನು ಆವಾಗಲೇ ನಿಮಗೆ ತೋರಿಸ್ದೆ ಸಿಟಿ ಕ್ಲಚ್ ಬಂದ್ಬಿಟ್ಟು ಟೊಯೋಟಾ ETS ಗಾಡಿ, ಕರೆಕ್ಟ್ ಅಲ್ವಾ? ಇವಾಗ ಅದೇ ಸಿಟಿ ಕ್ಲಚ್ದು ಸೇಮ್ ಡೇ ಇವತ್ತೇ ಫಿಟ್ ಆಗ್ತಿರೋದು ನೋಡಿ. ಇದೊಂದು ಆಲ್ಟೋ K10, ಆಮೇಲೆ ಯೆಲ್ಲೋ ಬೋರ್ಡ್, ಒಂದು ಎಕ್ಸ್ಪ್ರೆಸ್ಸು. ಯೆಲ್ಲೋ ಬೋರ್ಡ್ ಅವ್ರಿಗಂತೂ ಏನಕ್ಕೆ ಯೂಸ್ ಅಂತಂದರೆ ಟ್ರಾಫಿಕಲ್ಲೆಲ್ಲ ನೆಮ್ಮದಿಯಾಗಿ ಗಾಡಿ ಓಡಿಸ್ಬೋದು ನೋಡಿ. ಇವರು ಅಷ್ಟೇ ಕ್ಲಚ್ ಹಾರ್ಡು, ಮಂಡಿ ನೋವು ಬರ್ತಾಯಿದೆ ಅಂತ ಹೇಳ್ಬಿಟ್ಟು ಹಾಕಿಸ್ಕೊಂಡ್ರು. ಈ ಗಾಡಿ ಚೇಂಜ್ ಮಾಡಿದ್ರು ಕೂಡ ಅವ್ರ ಫೀಚರಲ್ಲಿ ಬೇರೆ ಗಾಡಿಗೆ ಚೇಂಜ್ ಮಾಡ್ಕೋಬೋದು ಅವರು, ಓಕೆನಾ. ಆ ಥರ ಕಿಟ್ಟೆ ಇದು, ಓಕೆನಾ. ನೋಡ್ತಾ ಇರ್ಬೋದು ಇಲ್ಲಿ ನೋಡಿ. ಈ ಗಾಡೀಲಿ ಬಂದ್ಬಿಟ್ಟು ಅಷ್ಟೇ ವೆರಿ ಸಿಂಪಲ್. ಎಷ್ಟೇ ಹಳೇದಾಗಲಿ ಹೊಸದಾಗಲಿ, ಇದು ನೋಡಿ 15 ವರ್ಷದ ಗಾಡಿ ಇದು ನೋಡಿ. ಹಿಂಗೆ ಆನ್ ಮಾಡಿದ ತಕ್ಷಣ ಸ್ಟಾರ್ಟ್ ಆಗ್ಬಿಡುತ್ತೆ ನೋಡಿ. ಇಲ್ಲಿ ನೋಡಿ, ನಾನು ಕ್ಲಚ್ ಅಪ್ಲೈ ಮಾಡಿದೆ, ಫುಲ್ ಕ್ಲಚ್ಚು ನೋಡಿ. ನೀವು ನೋಡ್ಬೋದು ಕ್ಲಚ್ ಪೆಡಲು ಮತ್ತು ಗೇರ್ ಲಿವರ್ 2 ನೋಡಿ ನೋಡಿ. ಗೇರ್ಗೆ ಹಾಕಿದೆ ನೋಡಿ, ಬಿಡ್ತಿದ್ದಂಗೆ ಆಫ್ ಕ್ಲಚ್ಗೆ ಬಂತು, ಗಾಡಿ ಹೋಗ್ತಾಯಿದೆ ನೋಡಿ, ಸ್ಕ್ರೋಲಿಂಗ್ ಆಗ್ತಾಯಿದೆ ಅಲ್ವಾ? ನೋಡಿ ಈ ಥರ ನೋಡಿ. ಇದನ್ನು ಟಚ್ ಮಾಡಿ ಗೇರ್ಗೆ ಹಾಕಿ ಬಿಟ್ಟರೆ ಸಾಕು. ನಾವೇನು ಕಾಲಲ್ಲಿ ಬಿಡ್ತೀವೋ ಅದೇ ಥರ ಕೆಲಸ ಮಾಡುತ್ತೆ. ಕ್ಲಚ್ ಹೊತ್ತಬೇಕಾದ್ರೆ ಟಚ್ ಮಾಡಿದ್ರೆ ಸಾಕು, ಗೇರ್ ಲಿವರು ಕ್ಲಚ್ ಅಪ್ಲೈ ಆಗುತ್ತೆ. ಗೇರ್ ಯಾವುದಕ್ಕೆ ಬೇಕು ಚೇಂಜ್ ಮಾಡಿ ನೀವು ಬಿಡಿ, ಅಷ್ಟೇ. ಗೊತ್ತಾಯ್ತಾ? ಈ ಥರ ಒಂದು ಸಿಸ್ಟಮ್ ಬರುತ್ತೆ, ಈ ಥರ ಒಂದು ಮೋಟರ್ ಬರುತ್ತೆ, ಈ ಥರ ಕ್ಲಚ್ ಒಂದು ಕನೆಕ್ಟ್ ಆಗುತ್ತೆ. ಬೇರೆ ಇನ್ನೇನು ನಿಮ್ಮ ಗಾಡೀಲಿ ಆಲ್ಟ್ರೇಷನ್ ಎಲ್ಲ ಏನೂ ಆಗೋದಿಲ್ಲ. ಯಾವುದೇ ಥರ ಭಯ ಪಡೋ ಅವಶ್ಯಕತೆ ಇಲ್ಲ, ಆರಾಮಾಗಿ ನೀವು ಯೂಸ್ ಮಾಡ್ಬೋದು ಅಂತ ಹೇಳ್ತಾ ಈ ವಿಡಿಯೋದಲ್ಲಿ ತಿಳಿಸ್ತಾ ಇದ್ದೀನಿ ನೋಡಿ. ಹಂಗೇ ಈ ಯೆಲ್ಲೋ ಬೋರ್ಡ್ ಗಾಡಿದು ತೋರಿಸ್ಬಿಡ್ತೀನಿ ನೋಡಿ.
ಬಾನೆಟ್ಟಲ್ಲಂತೂ ನಮ್ಗೇನು ಕೆಲಸ ಇಲ್ಲ, ಓಕೆನಾ? ಎಲ್ಲ ಇಲ್ಲೇನೆ ನೋಡಿ, ನಿಮ್ಗೆ ಇಲ್ಲಿ ತೋರಿಸ್ತೇನೆ. ಎಲ್ಲಪ್ಪ ಜಾಗ ಬಿಡಪ್ಪ ಸ್ವಲ್ಪ. ನೋಡಿ ಇದರಲ್ಲೂ ಅಷ್ಟೇ, ಒಂದು ಸಿಟಿ ಕ್ಲಚ್ ಬೋರ್ಡು, ಇನ್ನೊಂದು ಮಿಷನ್ನು, ಆಮೇಲೆ ಕ್ಲಚ್ ಕಲೆಕ್ಷನ್ನು. ನೆಮ್ಮದಿಯಾಗಿ ಗಾಡಿ ಓಡಿಸ್ಬೋದು, ಏನೂ ತೊಂದರೆ ಇಲ್ಲ ನಿಮಗೆ, ಓಕೆನಾ? ಹಂಗಾಗಿ ಆಮೇಲೆ ಮಾಡಪ್ಪ, ಈ ಥರ ಫಿಟ್ಟಿಂಗ್ ಇರುತ್ತೆ ಅಂತ ಹೇಳ್ತಾ ವಿಡಿಯೋದಲ್ಲಿ ತಿಳಿಸ್ತಾ ಇದ್ದೀನಿ. ಆಮೇಲೆ ಹಂಗೆ ಈ ಥರ ಇರುತ್ತೆ, ಸಿಂಪಲ್ ಆಗಿರುತ್ತೆ, ಸಿಟಿಯಲ್ಲಿ ಓಡಿಸೋಕ್ಕೆಲ್ಲ ತುಂಬ ಯೂಸ್ ಆಗುತ್ತೆ ಅಂತ ಹೇಳ್ತಾ ವಿಡಿಯೋದಲ್ಲಿ ತಿಳಿಸ್ತಾ ಇದ್ದೀನಿ. ಮಸ್ತಾನಾಗಿದೆ, ಓಕೆನಾ? ನೀವು ಸಿಟಿ ಕ್ಲಚ್ ಹಾಕಿಸ್ಕೊಳ್ಳಿ, ಸಿಟಿಯಲ್ಲೆಲ್ಲ ಆರಾಮಾಗಿ ಗಾಡಿ ಓಡಿಸಿ ಅಂತ ಹೇಳ್ತಾ ಈ ವಿಡಿಯೋದಲ್ಲಿ ತಿಳಿಸ್ತಾ ಇದ್ದೀನಿ. ನೀವು ಫ್ಯೂಚರ್ಲಿ ಯಾವುದೇ ಗಾಡಿಗೆ ಬೇಕಾದ್ರೂ ನೀವು ಕ್ಲಚ್ನ ಚೇಂಜ್ ಮಾಡ್ಕೋಬೋದು ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತೀನಿ. ನಿಮ್ಗೆ ಏನೇ ಮಾಹಿತಿ ಬೇಕಾದರೂ ಇಲ್ಲಿ ತೋರಿಸಿರೋಂಥ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ, ಕಾಲ್ ಮಾಡಿ, ವಾಟ್ಸಪ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋ ಮುಗಿಸ್ತೀನಿ. ದಯವಿಟ್ಟು ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಫೇಸ್ಬುಕ್ಕು ಮತ್ತು ಇನ್ಸ್ಟಾಗ್ರಾಮಲ್ಲಿ ನೋಡ್ತಾ ಇದ್ರೆ ಫಾಲೋ ಮಾಡಿ ಅಂತ ಹೇಳ್ತಾ ಈ ವಿಡಿಯೋ ಮುಗಿಸ್ತೀನಿ. ಮತ್ತೊಂದು ವಿಡಿಯೋ ಸಿಗೋಣ. ಓಕೆ, ಥ್ಯಾಂಕ್ ಯು, ಬಾಯ್ ಬಾಯ್. ನೋಡಿ ಗಳಿದ್ರೆ, ಸಿಟಿ ಕ್ಲಚ್ ಎಲ್ಲ ಅಸೆಂಬ್ಲಿ ಆಗಿದೆ, ಎಲ್ಲ ಆಗಿದೆ, ಟ್ರೈಲ್ ಎಲ್ಲ ಹೋಗಿ ಬಂದಾಯ್ತು. ಎಲ್ಲೋ ಬೋರ್ಡ್ ಗಾಡಿ, ಎಕ್ಸ್ಪೆಷಲಿ ನಾನು ಪ್ರೀವಿಯಸ್ ವಿಡಿಯೋದಲ್ಲಿ ಕೂಡ ಹೇಳಿದ್ದೆ, ಎಲ್ಲೋ ಬೋರ್ಡವ್ರು ಕಂಪಲ್ಸರಿ ಹಾಕ್ಕೊಳ್ಳಿ ಅಂತ, ಕರೆಕ್ಟ್ ಅಲ್ವಾ? ಇವಾಗ ಈ ಗಾಡಿಯವ್ರು ಬಂದ್ಬಿಟ್ಟು ನೋಡಿ ಇವ್ರೇನೆ ಸರ್, ಥ್ಯಾಂಕ್ ಯು ಸೊ ಮಚ್ ಸರ್, ಥ್ಯಾಂಕ್ ಯು ಬಿಸ್ನೆಸ್ ಕೊಟ್ಟಿದ್ದಕ್ಕೆ. ಎರಡನೇದಾಗಿ ನಿಮ್ಗೊಂದು ಒಳ್ಳೆ ಆಪರ್ಚುನಿಟಿ ಕೂಡ ಅಂದರೆ ನಾವು ತೊಗೊಬಂದಿದ್ದಕ್ಕೆ, ಓಕೆನಾ? ನೀವು ನನಗೆ ಫೋನ್ ಮಾಡಿದ್ರೇನೋ ತುಂಬ ಕಷ್ಟ ಆಗುತ್ತೆ ಸರ್ ಓಡ್ಸೋಕ್ಕೆ ಅಂತ ಅಲ್ವಾ? ಕಾಲಲ್ಲಿ ತುಂಬ ಕಷ್ಟ ಇದೆ, ಹಂಗಾಗಿ ಬಟ್ ನೀವು ಸೆಲೆಕ್ಟ್ ಮಾಡಿದ ಕೂಡ ಒಳ್ಳೆ ಆಪ್ಷನ್ ಏನು ಗೊತ್ತಾ? ಇದು ಇವತ್ತೇನು ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಇದು ಪವರ್ ಬ್ಯಾಂಕ್ ಥರ. ಹೌದು, ಫ್ಯೂಚರಲ್ಲಿ ಬೇರೆ ಗಾಡಿ ಚೇಂಜ್ ಮಾಡಿದಾಗ ಇದರಲ್ಲಿ ಬಿಚ್ಚಿ ಅದಕ್ಕೆ ಹಾಕ್ಕೋಬೋದು. ಒಳ್ಳೆ ಆಪ್ಷನ್, ಕರೆಕ್ಟ್ ಅಲ್ವಾ? ಕರೆಕ್ಟು. ಆಮೇಲೆ ನೀವು ಫಿಟ್ಟಿಂಗ್ ಮಾಡ್ಬೇಕಲ್ಲ ಫುಲ್ ಎಲ್ಲ ಅಬ್ಸರ್ವ್ ಮಾಡಿದ್ರೆ ನೀವು ಪಕ್ಕದಲ್ಲೆಲ್ಲ ಇದ್ರಿ, ಕರೆಕ್ಟ್ ಅಲ್ವಾ? ಪೂರ್ತಿ ಫಿಟ್ಟಿಂಗ್ ಅಲ್ಲಿ ಇದ್ದೇನೆ, ಇದ್ದಿರಲ್ವಾ? ವೆಹಿಕಲಲ್ಲಿ ಇಂಜನ್ ಆಗ್ಬೋದು, ಗೇರ್ ಬಾಕ್ಸ್ ಆಗ್ಬೋದು, ವೇರಿಂಗ್ ಆಗ್ಬೋದು, ಏನಾರು ಏನಾರು ಡಿಸ್ಮೆಂಟಲ್ ಮಾಡಿದೀವಾ? ಏನು ಟಚ್ ಮಾಡಿಲ್ಲ, ಏನು ಇಲ್ಲ, ಜಸ್ಟ್ ಒಂದು ಪ್ರಾಡಕ್ಟ್ ಆ್ಯಡ್ ಮಾಡಿದೀವಿ, ಪವರ್ ತಗೊಂಡಿದೀವಿ ಅಷ್ಟೇನೆ ಅಲ್ವಾ? ಗಾಡೀಲಿ ಏನು ಹಾಳಾಗುವಂಥದ್ದು ಏನೂ ಇಲ್ಲ. ಚಾನ್ಸ್ ಇಲ್ಲ, ಏನು ಆಗಲ್ಲ. ಆಮೇಲೆ ಈಗ ನಾವು ಟ್ರೈಲ್ ಹೋಗ್ಬಿಟ್ಟು ಬಂದ್ವಿ, ಎಷ್ಟೋ ಒಂದು 10ರಿಂದ 12 ಕಿಲೋಮೀಟ್ರ್ ಹೋದ್ವಿ ಅಲ್ವಾ? ಈಗ ಮೊದಲು ಮ್ಯಾನ್ಯುಯಲ್ ನೀವು ಕಾಲಲ್ಲಿ ಪ್ರೆಸ್ ಮಾಡಿ ಓಡಿಸೋದಕ್ಕೂ ಇವಾಗ ಇದನ್ನ ಓಡಿಸ್ತಾ ಇರೋದಕ್ಕೂ ನಿಮ್ಗೆ ಏನು ಅನ್ನಿಸ್ತು? ಹಂಸಲ್ಲೆಲ್ಲ ಗಾಡಿ ಓಡಿಸಿದಿರಿ, ಮಿಷಿನ್ ಹಾಕಿದ್ಮೇಲೆ ತುಂಬಾ ಸೂಪರ್ ಆಗಿದೆ, ತುಂಬ ಸೂಪರ್ ಇದೆ. ಲೈಕ್ ಇಟ್ ಅಂದ್ರೆ ನೀವೇನು ಇಮ್ಯಾಜಿನ್ ಮಾಡಿದ್ರಲ್ಲ ಯಾವ ಥರ ಇರುತ್ತೆ ಅಂತ, ಅದರಿಂದ ಎಕ್ಸೀಡೇ ಆಗಿದೆ. ಎಕ್ಸಿಡೆ ಅಂದ್ರೆ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳೋಣ ಅನ್ನೋ ಥರ ಇದ್ರಿ ಅಲ್ವಾ? ಒಂದ್ 2 ದಿನ 3 ದಿನ ಅಲ್ಲಿ ಅಡ್ಜಸ್ಟ್ ಆಗ್ಬಿಡ್ತದೆ. ಹೌದು ಆರಾಮಾಗಿ ಹೌದು. ಇವಾಗ ಗಾಡಿ ಓಡಿಸಲ್ಲ, ಓಕೆ ಅಲ್ವಾ? ಓಕೆ, ಸೂಪರ್ ಆಗಿದೆ, ತುಂಬಾ ಕಂಫರ್ಟಬಲ್, ಗೊತ್ತೇ ಆಗಲ್ಲ ಏನಿದೆ ಅಂತ. ಹೌದು, ಆಟೋಮೆಟಿಕ್ ಓಡಂಗಿದೆ. ಏನಿಲ್ಲ, ಎಕ್ಸ್ಪೆಷಲಿ ಬೇರೆ ಎಲ್ಲೋ ಬೋರ್ಡ್ ಗಾಡಿಯವ್ರಿಗೆ ನೀವ್ ಏನ್ ಹೇಳಕ್ ಇಷ್ಟಪಡ್ತೀರಾ? ಫಸ್ಟ್ ನೀವು ಹಾಕಿದ್ ತುಂಬಾ ಈಸಿ ಆಗ್ತದೆ ಅಂತ, ತುಂಬಾ ಈಸಿ ಆಗ್ತದೆ. ಟ್ರಾಫಿಕ್ ಅಲ್ಲಿ ಇದು ಆರಾಮಾಗಿ ನಿಮ್ಗೆ ತುಂಬಾ ಈಸಿ ಆಗ್ತದೆ. ಹೌದು, ನಿಮ್ ಇಂಜಿನ್ ಲೈಫ್ ತುಂಬಾ ಆರಾಮಾಗಿ, ಮಷೀನ್ ಅಲ್ಲಿ ಕ್ಲಚ್ ಓಡ್ತದೆ, ನಿಮ್ಗೆ ಏನು ಕ್ಲಚ್ ಲೈಫ್ ಅಷ್ಟೇನೆ ಅಲ್ವಾ? ಇನ್ನೂ ಜಾಸ್ತಿ ಲೈಫ್ ಬರ್ತದೆ. ಆಮೇಲೆ ಇನ್ನೊಂದು ಇವತ್ತೇ ತಾನೇ ಒಂದು ETS ಎಲ್ಲೋ ಬೋರ್ಡ್ ಮಾಡಿದ್ವಿ, ಒಂದು ವ್ಯಾಗನರ್ ವೈಟ್ ಬೋರ್ಡ್ ಮಾಡಿದ್ವಿ, ಅದ್ರ K10 ನಿಮ್ದೊಂದು ಎಲ್ಲೋ ಬೋರ್ಡ್ ಅಲ್ವಾ? ಎಲ್ಲರ ಫೀಡ್ಬ್ಯಾಕ್ ಏನಿತ್ತು? ಸೂಪರ್ ಆಗಿದೆ, ತುಂಬಾ ಕಂಫರ್ಟಬಲ್. ಆಮೇಲೆ ಇನ್ನೊಂದು ಸರ್ಪ್ರೈಸ್ ವಿಷಯ ಏನಂತಂದ್ರೆ, ನೀವು ಫಿಟ್ ಮಾಡ್ತಿರ್ಬೇಕಾದ್ರೆ ಇನ್ನೊಂದು 1 ತಿಂಗಳು ಮೊದಲು ಫಿಟ್ ಆಗಿರೋ ಗಾಡಿಯವರು ಕೂಡ ಬಂದಿದ್ದಾರೆ. ಅವ್ರೇನ್ ಹೇಳಿದ್ರೆ ನಿಮ್ಗೆ ಬರ್ತಿದಂಗೆ ತುಂಬಾ ಈಸಿ ಆಗಿದೆ, ಮೈಲೇಜ್ ಸ್ವಲ್ಪ ಇನ್ಕ್ರೀಸ್ ಆಗಿದೆ. ಕರೆಕ್ಟ್, ಅಬ್ಸರ್ವ್ ಮಾಡಿದ್ರೆ ಅದು ಹೇಳಿದ್ರ ಮೈಲೇಜ್ ಇನ್ಕ್ರೀಸ್ ಆಗಿದೆ, ಯಾಕಂದ್ರೆ ಮಿಷಿನ್ ಇಂದ ಕ್ಲಚ್ ಬಿಟ್ರೆ ಅದು ಮೈಲೇಜ್ ಇನ್ಕ್ರೀಸ್ ಆಗಿದೆ. ಅಂದ್ರೆ ನಮ್ಗೆ ಗೊತ್ತಿಲ್ದಂಗೆ ನಾವು ಕ್ಲಚ್ ಅಪ್ಲೈ ಮಾಡ್ತಿರ್ತೀವಿ, ಹಿಂಗೆಲ್ಲ ಆಗುತ್ತೆ, ಬಟ್ ಮಿಷನ್ ಪ್ರಾಪರ್ ಆಗಿ ಕೆಲಸ ಮಾಡುತ್ತೆ. ಈಗ ಟೋಟಲಿ ನಿಮ್ಗೆ ಸ್ಯಾಟಿಸ್ಫೈ? ತುಂಬಾ ಸ್ಯಾಟಿಸ್ಫೈ, ತುಂಬಾ. ನಾನೇ ಸಜೆಸ್ಟ್ ಮಾಡ್ತೀನಿ ಇಲ್ಲಿ ಬಂದ್ಬಿಟ್ಟು ಫಸ್ಟ್ ಇದು ಹಾಕೊಳ್ಳಿ ಅಂತ. ಹೌದಾ? ಓಕೆ, ಥ್ಯಾಂಕ್ ಯು. ನೋಡಿ, ಹಿಂಗೆ ಕಸ್ಟಮರ್ಗಳಿಗೆ ನಾವು ಫ್ರೀ ಆಗಿ ಕೊಟ್ಟಿರಲ್ಲ, ಇನ್ವೆಸ್ಟ್ಮೆಂಟು ಸುಮಾರು ಮಾಡಿರ್ತಾರೆ. ಇಷ್ಟು ಇನ್ವೆಸ್ಟ್ಮೆಂಟ್ ಮಾಡಿದ ಮೇಲೂ ಸರ್ ನಮಗಾಗಿ ಈ ಥರ ಹೇಳಿ ಅಂದರೆ ಯಾರೂ ಹೇಳಲ್ಲ. ನಾಳೆ ದಿನ ನೀವು ಬರ್ತಿರಲ್ಲ, ನೀವು ಹೇಳಲ್ಲ. ಯಾಕೆ ಹೇಳಿ? ದುಡ್ಡು ಕೊಟ್ಟಿದ್ದೀವಿ, ನಮ್ಗೆ ಒಳ್ಳೆ ಸರ್ವಿಸ್ ಸಿಗುತ್ತೆಲ್ಲ ನೋಡ್ಕೊಂಡು ಆಮೇಲೆ ಹೇಳ್ತೀರಾ, ಕರೆಕ್ಟಾ? ಅದೇ ನೀವು ದುಡ್ಡು ಕೊಟ್ಟಿರ್ತೀರ, ಬಟ್ ರಿಯಾಲಿಟಿ ಸಿಕ್ಕಿದ ಮೇಲೆ ನಾವೇನು ಕೇಳಂಗೆ ಇಲ್ಲ, ನೀವೇ ಹೇಳ್ತೀರಾ, ಕರೆಕ್ಟ್ ತಾನೆ? ಈ ಥರ ನೀವು ಅಷ್ಟು ಸಿಟಿ ಕ್ಲಚ್ ಹಾಕ್ಸ್ಕೊಳ್ಳಿ, ಆರಾಮಾಗಿ ಗಾಡಿ ಓಡಿಸಿ ಅಂತ ಹೇಳ್ತಾ ಈ ವಿಡಿಯೋದಲ್ಲಿ ಕೂಡ ತಿಳಿಸ್ತಾ ಇದ್ದೀನಿ. ಇವರೇ ನೋಡಿ, ಈ ಜಾಜ್ ಗಾಡಿಯವ್ರು 1 ತಿಂಗಳಾಯ್ತು ಹಾಕಿ. ಇವರೇ ಸರ್, ಎಷ್ಟು ದಿನ ಆಯ್ತು ಹಾಕಿ? 1 ತಿಂಗಳಾಯ್ತಾ? 2 ತಿಂಗಳಾಯ್ತು. 2 ತಿಂಗಳು 1 ತಿಂಗಳು ಮೇ ಬಿ ಅಷ್ಟೇ, ತಿಂಗಳು ಅಲ್ಲ. ಅವ್ರಿಗೆ ಹೇಳ್ತಾ ಇರಿ ಬಂದಾಗ ನೀವು ಮೈಲೇಜ್ ಇಂಪ್ರೂವ್ ಆಗಿದೆ ಅಂತ ಕ್ಯಾಲ್ಕುಲೇಷನ್ ಮಾಡಿ ನೋಡಿದ್ರಾ? ನಂಗೆ ಅಪ್ ಟು 5 ಕಿಲೋಮೀಟರ್ ಜಾಸ್ತಿ ಬಂದಿದೆ ಮೈಲೇಜ್ ಫಸ್ಟ್ಗಿಂತ. ಹಾಂ, ಎಷ್ಟು ಅಮೌಂಟ್ಗೆ?
ಪರ್ ಲೀಟರ್ ಪರ್ ಲೀಟರ್ಗೆ 5. ಓ ಗುಡ್. 5 ಕಿಲೋಮೀಟರ್ ಇಂಕ್ರೀಸ್ ಆಗಿದೆ. ಚೆನ್ನಾಗಿದೆ ಗಾಡಿ ಓಡ್ಸೋಕ್ಕೀಗ. ನಮ್ದು ಚೆನ್ನಾಗಿ ನಮ್ಮ ವೈಫೇ ಓಡಿಸ್ತಾರೆ ಗಾಡಿ. ಹೌದು, ಮೊದಲು ಮ್ಯಾನ್ಯಲ್ ಓಡ್ಸೋಕೆ ಆಯ್ತಿರಲ್ಲ ಅವರು, ಅಲ್ಲ ಇವಾಗ ಅವ್ರಿಗೋಸ್ಕರ ರೆಡಿ ಮಾಡಿಸಿದ್ರು. ಇದನ್ನು ಹಾಕ್ಸಿದ್ದು. ಈಗ ಓಕೆ, ಹ್ಯಾಪಿ ಅಲ್ವಾ? ಹೋಗ್ಬೇಕು, ಮಳೆ ಬಂತಂದ್ರೆ ಅವರೇ ತಗೊಂಡು. ಅಲ್ಲ ಕರೆಕ್ಟ್. ಇವಾಗ ಏನಾದ್ರೆ ಮಲ್ಟಿ ಟಾಸ್ಕಿಂಗ್ ಆಗ್ಬಿಡುತ್ತೆ. ಏನು ಗೊತ್ತಾ, ನಾವೆಲ್ಲೋ ಬ್ಯುಸಿ ಇರ್ತೀವಿ ಅಥವಾ ನಾವೇನೋ ಕೆಲಸ ಮಾಡ್ತಿರ್ತೀವಿ. ಇವತ್ತಿನ ಪ್ರಪಂಚದಲ್ಲಿ ಮನೆಯವರು ಕೂಡ ಸಪೋರ್ಟ್ ಮಾಡೋದ್ರೆ, ಐ ಮೀನ್ ಸಪೋರ್ಟ್ ಅಂತಲ್ಲ, ಅವರು ಕೂಡ ಗಾಡಿ ಓಡ್ಸಂಗಾದ್ರೆ ಎಲ್ಲ ರೀತಿಯಲ್ಲಿ ನಮಗೂ ಹೆಲ್ಪ್ ಆಗುತ್ತೆ ಅಂತ. ಕರೆಕ್ಟ್ ಅಲ್ವಾ? ಹಂಗಾಗಿ ಒಟ್ಟಲ್ಲಿ ನೀವು ಸ್ಯಾಟಿಸ್ಫೈಯಾ? 100%. ಥ್ಯಾಂಕ್ ಯು ನಿಮ್ಮ ರಿವ್ಯೂನ ಡೈರೆಕ್ಟಾಗಿ ನಮ್ಗೆ ಹೇಳಿದ್ದಕ್ಕೆ. ಓಕೆ, ಥ್ಯಾಂಕ್ ಯು. ಏನೇ ಇದ್ರು ನೋಡಿ, ಇವರು ಕೂಡ ತುಂಬ ರಿವ್ಯೂ ಬರೆದಿದ್ರು, ನಾವು ಗೂಗಲ್ ಮ್ಯಾಪಲ್ಲಿ ನೀವು ನೋಡ್ಬೋದು. ಹಂಗಾಗಿ ಆಮೇಲೆ ನಾವು 100 ಜನ ರಿವ್ಯೂ ಕೊಟ್ಟಿದ್ದಾರೆ, ಪ್ಲಸ್ 1000 ಗಾಡಿ ನಾವು ಫಿಟ್ ಮಾಡಿದ್ವಿ. CNG ಮತ್ತು ಇದು ಸಿಟಿ ಕ್ಲಚ್ ಇವಾಗ ಸ್ಟಾರ್ಟ್ ಮಾಡಿರೋದು. ನಾನು ಸುಮಾರು ಗಾಡಿಗಳು ಆಲ್ರೆಡಿ ಹಾಕ್ಬಿಟ್ಟಿದ್ದೀನಿ ಇಷ್ಟು ಬೇಗ, ಯಾಕಂದರೆ ಆ ಥರ ಫಿಟ್ಟಿಂಗ್ ಇದೆ, ಎಲ್ಲ ಇದೆ ನಮ್ಮದು. ಹಂಗಾಗಿ ನೀವು ಅಷ್ಟೇ ಸಿಟಿ ಕ್ಲಚ್ಗಾಗಿ ಬನ್ನಿ, ಹಾಕಿಸ್ಕೊಳ್ಳಿ, ಟ್ರಾಫಿಕಲ್ಲಿ ಆರಾಮಾಗಿ ಓಡಿಸಿ. ಆಮೇಲೆ ಇನ್ನೊಂದೇ ಗೊತ್ತಾ, 5-6 ವರ್ಷ ಗಾಡಿ ಯೂಸ್ ಮಾಡಿ ಬೇರೆ ಗಾಡಿ ಚೇಂಜ್ ಮಾಡಿದಾಗ ಮತ್ತೆ ಈ ಡಿವೈಸ್ನ ಬಿಚ್ಚಿ ಅದಕ್ಕೆ ಹಾಕ್ಕೊಳ್ಳಿ. ಇದು ಪವರ್ ಬ್ಯಾಂಕ್ ಇದ್ದಂಗೆ ಅಂತ ಹೇಳ್ತಾ ಈ ವಿಡಿಯೋ ಮುಗಿಸ್ತೀನಿ. ಮತ್ತೊಂದು ವಿಡಿಯೋ ಸಿಗೋಣ. ಓಕೆ, ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್.